ನಾವು ನಮ್ಮ ಎಮ್.ಎಲ್.ಗೆ ಒಂದು ಕೌನ್ಸಿಲರ್ಗೆ ಕಂಪ್ಲೇಂಟ್ ಹೇಳ್ತೀರಿ ಅಂದ್ಕೊಳ್ಳಿ, ಆ ಟೈಮಿಗೆ ಮಾತ್ರ ತೊಗೊತಾರೆ. ನೋಡೋಣ ಇರಮ್ಮ ಹೇಳ್ತೀನಿ ಇರು. ಎಲೆಕ್ಷನ್ ಟೈಮ್ ಬಂದಾಗ ಡೆಫಿನೆಟಾಗಿ ಒಂದು ತಿಂಗಳು ಮುಂಚೆನೇ ನಿಂತ್ಕೊತಾರೆ. ಎಲ್ಲ ನಾನು ಮಾಡಿಸ್ಕೊಡ್ತೀನಿ ರೀ ಏನು ಟೆನ್ಷನ್ ತೊಗೊಬಿಟ್ರಿ ಇರು, ನಾವು ಮಾಡಿಸ್ಕೊಡ್ತೀವಿ. ನಿನ್ಗೇನು ಬೇಕು ಹೇಳೋ, ಬಾರೋ ನಮ್ಮ ಮನೆ ತಾವು ಮಾತಾಡೋಣ, ನಿಮ್ಗೇನು ಮಾಡ್ಕೊಡ್ಬೇಕು ಆ ಟೈಮ್ ಮಾತ್ರ. ಮತ್ತೆ ತಿರುಗಿ ಏನಾಗಿದೆ ಹೇಳಿ, ಅದೇ ಹಳ್ಳ, ಅದೇ ಗಬ್ ನೀರೇ ಬಿಟ್ಟರೆ 1 ಅವರ್ ನೀರು ಅಷ್ಟೇ. ಆ 1 ಅವರ್ಗೆ 6 ಮನೆ 5 ಮನೆ ವೆಯ್ಟಿಂಗ್, 5 ಬಿಂಗೆ ಹಿಡಿತಾರೆ. ನಮ್ಮ ಏರಿಯಾದಲ್ಲೇ ನಾನು ಹೇಳ್ತಾ ಇದ್ದೀನಿ, 5 ಬಿಂಗೆ ಹಿಡಿತಾರೆ. 5 ಬಿಂಗೆ ಹಿಡಿಯೋಷ್ಟಕ್ಕೆ 1 ಅವರಲ್ಲಿ ಆಫ್ ಮಾಡಿಬಿಡ್ತಾರೆ. ಸೊ 1 ಅವರಲ್ಲಿ ಆಫ್ ಮಾಡಿದ್ರೆ ಅಂದರೆ ಕುಡಿಯೋ ನೀರು ಮತ್ತೆ ಇಲ್ಲ. ವಾರದಲ್ಲಿ 2 ಸರಿ, ಶನಿವಾರ ಮಂಗಳವಾರ, ಈ 2 ವಾರದಲ್ಲಿ ವಾರ ಬರೋವರೆಗೂ ಮತ್ತೆ ನೀವು ಕಾಯಬೇಕು. ಕೆಲ್ಸಕ್ಕೆ ಹೋಗ್ದಿರೋ ತುಂಬ ಜನ ಅದಕ್ಕೆ ಕಾದಿದ್ದಾರೆ ಗೊತ್ತಾ. ನಮ್ಮ ಏರಿಯಾ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ, ಬೇರೆ ಏರಿಯಾ ಬಗ್ಗೆ ಎಲ್ಲ. ಸೊ ನಮ್ಮ ನಿಯರ್ ಬೈ ನಾವೇನು ನೋಡಿದ್ದೀರೋ ಅದನ್ನು ಮಾತ್ರ ಹೇಳಬೇಕಾಗುತ್ತೆ. ಯಾಕಂದರೆ ನಮ್ಗೆ ಬೇರೆ ಕಡೆ ಇಷ್ಟು ನೋಡಿಲ್ಲ ಅಂದ್ರೂ ಅಕ್ಕಪಕ್ಕದಲ್ಲಿ ನೋಡಿರೋದು ಹೇಳ್ಬೇಕಲ್ಲ ಮ್ಯಾಮ್. ಸೊ ಇವಾಗ ಇಷ್ಟು ಕಷ್ಟ ಇದೆ, ಇದನ್ನೆಲ್ಲ ಮಾಡಿಕೊಟ್ರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಇವರು ಹೊಟ್ಟೆ ಮೇಲೆ ಹೊಡೆದು ಏನು ಬರಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ ನೋಡಿ. ಅವ್ರಿಗೂ 1 ರೂಪಾಯಿ ಬರಲ್ಲ, ನಮಗೂ ಬರಲ್ಲ. ಅವ್ರು ಹೊಟ್ಟೆ ಮೇಲೆ ಹೊಡೆದು ನೀನು ದೇವ್ರಿಗೆ ಲೆಕ್ಕ ಹೇಳಬೇಕು. ನೀನು ಯಾವ ಮನುಷ್ಯನಿಗೆ ಲೆಕ್ಕ ಹೇಳಿಲ್ಲ ಅಂದ್ರೂ ದೇವ್ರಿಗೆ ಲೆಕ್ಕ ಹೇಳಬೇಕು. ಅದಕ್ಕೋಸ್ಕರ ಆದರೂ ಭಯ ಬಿದ್ದು ನೋಡಿ ಬಡವ್ರಿಗೆ ದುಡಿಯೋದಕ್ಕೆ ದಾರಿ ಮಾಡಿಕೊಡಿ. ನಾವು ಕೇಳೋದು ರಿಕ್ವೆಸ್ಟ್ ಅಷ್ಟೇ. ಹೆಣ್ಮಕ್ಳು ದುಡಿತಾ ಇದ್ದಾರೆ, ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿ. ತುಂಬ ಜನ ಮನೆ ಬಿಟ್ಟು ಆಚೆ ಕಡೆ ಬಂದು ಹೆಣ್ಮಕ್ಳು ಮಕ್ಳಿಗೋಸ್ಕರ ಬಿಟ್ಟು, ನನ್ನ ಮಕ್ಳು ನಾನೇ ಹೇಳ್ತೀನಿ, ನನ್ನ 3 ಮಕ್ಕಳು ಅವ್ರನ್ನ ಬಿಟ್ಟು ನಾನು ಹೋಗ್ತೀನಿ ಕೆಲಸಕ್ಕೆ. 3 ಗಂಟೆ ರಾತ್ರಿಗೆ ಎದ್ದರೆ ರಾತ್ರಿ 10 ಗಂಟೆಗೆ ಮನೆ ಬರೋದು. ಸ್ಕೂಲ್ ಪಿಕಪ್ಸ್ ಮಾಡಿ 1 ಅವರ್ ಗ್ಯಾಪ್ ಸಿಗುತ್ತೆ ಅಂತಾರೆ. ಆಟೋ ಬಿಟ್ಬಿಟ್ಟು ಮನೆಗೆ ನೋಡ್ಬೋದು ಅಂತ, ಅದೇ ಟೈಮ್ ಬಾಡಿಗೆ ಬರುತ್ತೆ. ಬಾಡಿಗೆ ನೋಡೋಣ 100 ರೂಪಾಯಿ ನೋಡೋ ಸಂಪಾದನೆ ನೋಡೋದ, ಮನೆಗೆ ಬಂದು ಊಟ ಮಾಡಿ ಮಲ್ಗೋದಾ? ಆಸೆ ಅಲ್ವಾ ಒಂದು 100 ರೂಪಾಯಿ ಸಿಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಿ. ನಿಮ್ಮ ಕಷ್ಟಗಳನ್ನ ಹೇಳ್ತಾ ಇದ್ದೀರಾ ಪಾಪ, ಇವ್ರುಗಳು ಬೀದಿ ವ್ಯಾಪಾರ ಅಂದ್ರೆ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಹೆಣ್ಮಕ್ಳು, ನಾನೇ ಅಲ್ಲ, ನಂತರ ತುಂಬ ಜನ ಕಷ್ಟ ಬೀಳ್ತಾ ಇದ್ದಾರೆ. ಪಾಪ ಇವರು ಅವತ್ತಿನ ದಿನ ದುಡಿದು ಅವತ್ತಿನ ಜೀವನ ಮಾಡೋ ತಿನ್ಬೇಕು. ಮತ್ತೆ ಇದು ಬಂದ್ಬಿಟ್ಟು ಬಂಡವಾಳ ಹಾಕಿರ್ತಾರೆ, ಒಬ್ಬೊಬ್ರು ಬಂಡವಾಳ ಹಾಕಿರಲ್ಲ. ಒಬ್ಬ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಇಷ್ಟು ರೇಟ್ ಅಂತ ತೊಗೊಂಬರ್ತಾರೆ. ಅಣ್ಣ ವ್ಯಾಪಾರ ಆಗಿ ಶಶ ಕೊಡ್ತೀನಿ, ಯಾಕಂದರೆ ಅವರು ಒಂದು ಮುಖ ಪರಿಚಯದಲ್ಲಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಇದು ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಲಾಭ. ನೆಕ್ಸ್ಟ್ ಟೈಮ್ ಹೋಗ್ರಿ, ನೀನೇನು ಕೊಡಲೇ ಇಲ್ವಲ್ಲ, ಮತ್ತೆ ಹೆಂಗೆ ಕೊಡೋದು ನಿಮಗೆ? ಇಲ್ಲಿ ನೋಡಿದ್ರೆ ಅಂಗಡಿ ಎತ್ತಿರ್ತಾರೆ, ಅವರೆಲ್ಲ ಹಾಕೊಂಡು ದುಡಿಯೋದು. ಯಾವ ಗ್ಯಾರಂಟಿ ಮೇಲೆ ಸಾಲ ಕೊಡ್ತಾರೆ? ತುಂಬ ಜನ ಮೇಡಮ್, ತುಂಬ ಜನ ಹೊಟ್ಟೆ ಹೊಡೆದವ್ರೆ. ಇಲ್ಲೇ ತೊಗೊಳ್ಳಿ, ಇಲ್ಲಿ ತುಂಬ ಜನ ಪರಿಚಯದವ್ರು ಇದ್ದರು. ಇವಾಗ ಅವ್ರು ನೋಡೇ ಬಂದಿದ್ದು ನಾನು. ಇವಾಗ ಅದೇ ಅವ್ರು ಅಣ್ಣಗೆ ಹೇಳ್ತಾ ಇದ್ದೆ, ಎಲ್ಲಣ್ಣ ಅಂಗಡಿ ಎಲ್ಲ ಎತ್ತಿಸ್ಬಿಟ್ಟಿದ್ದಾರೆ, ಆ ಲೇಡಿ ಕಾಣಿಸಲ್ಲ. ಇಲ್ಲಮ್ಮ ಎಲ್ಲ ತೆಗ್ದಾಕ್ಬಿಡಿ. ಆ ಹುಡುಗಿಗೆ 4 ಹೆಣ್ಮಕ್ಳು, ಗಂಡ ತೀರ್ಕೊಂಡಿದ್ದಾರೆ, ತಾಯಿ ವಯಸ್ಸಾಗ್ಬಿಟ್ಟು ಅಮ್ಮನಿಗೆ ಅಂಗವಿಕಲವರು. ಅಷ್ಟು ಜನ ಅವಳು ಅಂಗಡಿ ಹಾಕೊಂಡು, ಚಿಕ್ಕ ಅಂಗಡಿ ಇಷ್ಟೇ ಅಂಗಡಿ ಹಾಕೊಂಡು ಮೇಂಟೈನ್ ಮಾಡ್ತಾಯಿದ್ರು. ಇವಾಗ ಆ ಹುಡುಗಿಗೆ ಅಂಗಡಿ ಇಲ್ಲ, ಏನು ತಿಂತಾ ಇದ್ದಾರೋ ಏನು ಮಾಡ್ತಾರೆ ನನಗೆ ಫೀಲ್ ಅನಿಸ್ತದೆ. ಯಾಕಂದರೆ ಆ ಕಷ್ಟ ನಾವು ಅನುಭವಿಸಿರೋದಕ್ಕೋಸ್ಕರ ಒಬ್ರು ಕಷ್ಟ ಅರ್ಥ ಆಗುತ್ತೆ. ಅಲ್ಲ ಮೇಡಮ್, ಕೊಲೆ ಮಾಡಲಿಲ್ಲ, ಸುಲಿಗೆ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಅವ್ರ ಪಾಡಿಗೆ ಅವ್ರ ಜೀವನ ಕಟ್ಕೊಂಡಿದ್ರು. ಹೌದು. ಇವತ್ತು ಬಡವರ ಕುಟುಂಬದಲ್ಲಿ 4-10 ಜನ ಸಾಕ್ತಾ ಇರೋಂಥ ಕುಟುಂಬಗಳಿದ್ದಾವೆ. ಹೌದು ಅಲ್ವಾ? ಇವತ್ತು ಏಕಾಏಕಿ ಫುಟ್ಪಾತ್ನ ತೆರವು ಮಾಡಿದ ತಕ್ಷಣ ನೋಡಿ ಮಾಡಿ ತೆರವು ಮಾಡಿ, ನೀವು ಮಾಡ್ತಿರೋ ಕೆಲಸ ಒಳ್ಳೇದು, ನೋಡಿ ಮಾಡಿ ತೆರವು ಮಾಡ್ತಾರೆ. ಹೌದು ಮೇಡಮ್, ಹೌದು. ಇದು ಮಾಡಿದ್ದು ತುಂಬ ತಪ್ಪು. ಯಾಕಂದರೆ ನಾವು ಹೇಳೋದಕ್ಕಲ್ಲ, ಹೇಳಿದ್ರೆ ತುಂಬ ಜನ ಕಣ್ಣಲ್ಲೇ ನೀರು ಬರುತ್ತೆ. ನಮಗೆ ಫೀಲ್ ಅನಿಸ್ತಾ ಇದೆ ಅಂದರೆ ಅವ್ರಿಗೆ ವ್ಯಾಪಾರ ಆಗ್ದವ್ರಿಗೆ ಎಷ್ಟು ಫೀಲ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಗೌರ್ಮೆಂಟ್ ಅವ್ರು ಇವ್ರಿಗಂತ ಒಂದು ಜಾಗ ಮಾಡಿಕೊಟ್ರು ತುಂಬ ಅನುಕೂಲ ಆಗುತ್ತೆ. ಅದೊಂದು ಸ್ವಲ್ಪ ಜಲ್ದಿ ಆದಷ್ಟು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ.